ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಿಟಿ ರವಿ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಇವತ್ತು ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ನೋಡಿ, 4ನೇ ತಾರೀಕು ನಡೆದಿದ್ದು ಕ್ರಿಮಿನಲ್ ನೆಗ್ಲಿಜೆನ್ಸಿ. ಪೊಲೀಸ್ ಇಲಾಖೆ ನಮಗೆ ಬಂದೋಬಸ್ತ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಆಯೋಜನೆ ಮಾಡೋದು ಕಷ್ಟ ಅಂತ ಹೇಳಿದಾಗಲೂ ಕೂಡ ಅವರ ರಿಪೋರ್ಟನ್ನು ಕಡೆಗಣಿಸಿ ನಿರ್ಣಯ ತಗೊಂಡವರದ್ದು ಕ್ರಿಮಿನಲ್ ನೆಗ್ಲಿಜೆನ್ಸಿ ಯಾವುದೋ ಅಲ್ವೋ. ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಿದ್ದಾರೆ ಅಂತ ಗೊತ್ತಾದ ನಂತರನೂ ಕೂಡ ಅವ್ರನ್ನೆಲ್ಲರನ್ನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಂತ ಅನೌನ್ಸ್ ಮಾಡಿ ಕಳಿಸಿದ್ದು ಕ್ರಿಮಿನಲ್ ನೆಗ್ಲಿಜೆನ್ಸಿ ಯಾವುದೋ ಅಲ್ವೋ. ನೂಕುನುಗ್ಗಲಿನಲ್ಲಿ ಜನ ಸತ್ ನಂತರ ಮನುಷ್ಯತ್ವ ಇಲ್ಲದವ್ರ ಥರ ವರ್ತನೆ ಮಾಡಿದ್ದು, ಅಲ್ಲಿ ಹೋಗಿ ದೋಸೆ ತಿನ್ನಕ್ಕೆ ಹೋಗಿದ್ದು, ಮನುಷ್ಯರು ಮಾಡುವ ಕೆಲಸನ, ಮನುಷ್ಯತ್ವ ಇರೋರು ಮಾಡೋ ಕೆಲಸನ ಕಪ್ಪಿಗೆ ಮುತ್ತಿಡೋದು. ಇಲ್ಲಿ ಜನ ನುಗ್ಗಲಲ್ಲಿ ಸಾಯ್ತಾ ಇದ್ದಾರೆ, ಅಲ್ಲಿ ಕಪ್ಪಿಗೆ ಮುತ್ತಿಡ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದು ಕ್ರಿಮಿನಲ್ ನೆಗ್ಲಿಜೆನ್ಸಿ. ಈ ಕ್ರಿಮಿನಲ್ ನೆಗ್ಲಿಜೆನ್ಸಿಯ ಕಾರಣಕ್ಕೆ ನಾವು ಇವ್ರ ರಾಜೀನಾಮೆ ಕೇಳ್ತಿರೋದು. ಇಷ್ಟಕ್ಕೂ RCBಗೂ ಕರ್ನಾಟಕಕ್ಕೂ ನಿಮಗೂ ಸರ್ಕಾರಕ್ಕೂ ಏನು ಸಂಬಂಧ? ಅದೇನು ಕರ್ನಾಟಕ ತಂಡನಾ? ನಾವು ಭಾರತ ಕ್ರಿಕೆಟ್ನಲ್ಲಿ ಗೆದ್ದಾಗ ಪಟಾಕಿ ಹೊಡೆದಿದ್ದೀವಿ, ಸಂಭ್ರಮಿಸಿದ್ದೀವಿ, ಭಾರತ ಧ್ವಜ ಹಿಡ್ಕೊಂಡು ಕುಣಿದಾಡಿದ್ದೀವಿ. ನೀವು ಯಾವ ಧ್ವಜ ಹಿಡ್ಕೊಂಡು ಕುಣಿದಾಡಿದ್ರಿ? RCB ಧ್ವಜ ಹಿಡ್ಕೊಂಡು ಕುಣಿದಾಡಿದ್ರಿ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ RCB? ರಾಯಲ್ ಚಾಲೆಂಜ್ ಬೆಂಗಳೂರು. ವಾಟ್ ಈಸ್ ದ ಪರ್ಪಸ್? ಏನು ಉದ್ದೇಶ? ಮಲ್ಯ ಹೇಳಿದ್ದಾರೆ ಏನು ಉದ್ದೇಶ ಅಂತ. ರಾಯಲ್ ಚಾಲೆಂಜು ವಿಸ್ಕಿಯನ್ನು ಪ್ರಮೋಟ್ ಮಾಡೋಕ್ಕೆ ಅಂತ. ಅಂದರೆ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಸಂಪುಟದ ಸಚಿವರುಗಳಿಗೆ ಆ ವಿಸ್ಕಿ ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋ ಜವಾಬ್ದಾರಿನಾ? ವಿಮಾನ ದುರಂತ ಆಯ್ತು, ನಾವು ಅಲ್ಲಿಗೆ ಹೋಗಿದ್ವಿ, ನಾವು ಅಲ್ಲಿ ಈಗ ರಾಜೀನಾಮೆ ಕೊಡಿ ಅಂತ ಒತ್ತಾಯಿಸ್ತಿದೀವಿ. ಆ ದುರಂತ ಆಗಿದೆ, ಏನ್ ಮಾಡಕ್ಕಾಗುತ್ತೆ ಅನ್ನುವಂಥದ್ದು ಬೆಳಗ್ಗೆ ಅಷ್ಟೇ DK ಶಿವಕುಮಾರ್ ಅವರು ಹೇಳಿಕೆ. ಕ್ರಿಮಿನಲ್ ನೆಗ್ಲಿಜೆನ್ಸಿ ಅಲ್ಲಾಗಿದ್ರೆ ಅದ್ರ ಹೊಣೆ ಹೊತ್ತವರು ಅದ್ರ ಜವಾಬ್ದಾರಿ ಹೊತ್ಕೊಳ್ತಾರೆ. ಇಲ್ಲಿ ಕ್ರಿಮಿನಲ್ ನೆಗ್ಲಿಜೆನ್ಸಿ ನೀವು ಮಾಡಿರೋದು. ನಿಮ್ಮನ್ನ ಯಾರು ಆಯೋಜನೆ ಮಾಡಿ ಅಂತ ಹೇಳಿದ್ದು? ನಿಮ್ಗೇನ್ ಪಾತ್ರ ಇತ್ತು? ನೀವ್ ಯಾಕೆ ಮಾಡಿದ್ರಿ? ನಿಮ್ಗೇನ್ ಪಾತ್ರ ಇತ್ತು? ಯಾಕೆ ಮಾಡಿದ್ರಿ? ಇದಕ್ಕೆ ನಿಮ್ ಕ್ರಿಮಿನಲ್ ನೆಗ್ಲಿಜೆನ್ಸಿ ಅಂತ ಹೇಳಿದ್ದು. ಇಷ್ಟೆಲ್ಲ ಜನದಟ್ಟಣೆ ಆದ ನಂತರವೂ ಕೂಡ ನೀವು ವಿವೇಚನೆ ಇಲ್ದಂಗೆ ವರ್ತನೆ ಮಾಡಿದ್ರಲ್ಲ, ಅದಕ್ಕೆ ನೀವು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇರೋದು ನಾವು. ಮೋದಿ ಮತ್ತೆ ಅಮಿತ್ ಶಾ ಅವರ ರಾಜೀನಾಮೆಯನ್ನ ನಾವೇನ್ ಕೇಳಿಲ್ಲ. ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇರೋದು ಬಿಜೆಪಿ JDS ಅನ್ನೋದು. ಅಂದ್ರೆ ಹೆಣ ಬೀಳಿಸೋದು ಇವ್ರ ಜವಾಬ್ದಾರಿ, ಇವ್ರ ಕೆಲಸನಾ? ಇವರು ಅಂದ್ರೆ ಇವರ ಅಭಿಮಾನದ ಆತಿರೋದ ಕಾರಣಕ್ಕೆ ಜನ ಸತ್ರು. ಇವರು ಆಯೋಜನೆ ಮಾಡದೇ ಇದ್ರೆ ಜನ ಹಿಂದಿನ ದಿನ ಸಂಭ್ರಮ ಪಟ್ಟಿದ್ರು, ಮನೆ ಮುಂದೆ ಸಂಭ್ರಮ ಪಟ್ಟಿದ್ರು. ಅದು ಅವ್ರಿಗೆ ಜನರಿಗೆ ಬಿಡ್ಬೇಕಿತ್ತು. ಇವ್ರು ಯಾಕೆ ಮಾಡಿದ್ರು? ಇವ್ರು ಯಾಕೆ ಕರೆ ಕೊಟ್ರು? ವಿಮಾನ ದುರಂತ ಆದಂತೆ ಇದು ಕೂಡ ಆಗಿದೆ. ವಿಮಾನ ದುರಂತದಲ್ಲೂ 200ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. ವಿಮಾನ ದುರಂತ ಆರ್ಗನೈಸ್ಡಾ? ಇದು ಆರ್ಗನೈಸ್ಡ್. ಇದು ಕ್ರಿಮಿನಲ್ ನೆಗ್ಲಿಜೆನ್ಸಿ, ಆರ್ಗನೈಸ್ಡ್ ಕ್ರೈಮ್. ಅದಕ್ಕೆ ನೀವು ರಾಜೀನಾಮೆ ಕೊಡಿ ಏನ್ ಕೇಳ್ತಾ ಇರೋದು. ಇದಿಷ್ಟು ಸಿಟಿ ರವಿ ಅವರ ಮತ್ತು ಕ್ಯಾಮರಾಮನ್ ಧನರಾಜ್ ಜೊತೆ ದೀಪಾ ಕುಕ್ಕುವಾಡ, ಪವರ್ ಟಿವಿ, ಬೆಂಗಳೂರು.